ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲೇ ಸಲ ನಮ್ಮ ಚಾನಲ್ ಬರ್ತಾ ಇದ್ರೆ ಅಥವಾ ಹಲವಾರು ಬಾರಿ ನಮ್ಮ ಚಾನಲ್ ಬಂದಿರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನು ನಮ್ಮ ಈ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಲಿಕ್ಕೆ ಹಾಗೂ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಸಮಯ ತುಂಬ ಮುಖ್ಯ ರೀ. ಪ್ರತಿಯೊಬ್ಬರಿಗೂ ಟೈಮ್ ಈಸ್ ಮನಿ, ಟೈಮ್ ಈಸ್ ಎವ್ರಿಥಿಂಗ್ ಅಂತ ಹೇಳ್ತಾ ಇರ್ತಾರೆ. ಒಂದೊಂದು ಸೆಕೆಂಡ್ ಕೂಡ ತುಂಬ ಇಂಪಾರ್ಟೆಂಟು. ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ವಿಡಿಯೋ ನೋಡಲಿಕ್ಕೆ ನೀವು ಸ್ಪೆಂಡ್ ಮಾಡ್ತಾ ಇದ್ದೀರಾ, ಖರ್ಚು ಮಾಡ್ತಾ ಇದ್ದೀರಾ ಸಮಯವನ್ನು, ಖಂಡಿತವಾಗಿ ನಾನು ನಿಮ್ಮನ್ನು ನಿರಾಶೆ ಮಾಡಲ್ಲ. ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವ ವಿಚಾರವನ್ನೇ ನಿಮಗೆ ತಿಳಿಸ್ತೇನೆ. ವಿಡಿಯೋನ ದಯವಿಟ್ಟು ಎಂಡ್ ತನಕ ನೋಡಿ. ನಿಮ್ಮ ಥರನೇ ಮಕರ ರಾಶಿಯವರು ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು, ಅವರಿಗೆ ವಿಷಯ ಗೊತ್ತಾಗಬೇಕು. ಸೊ ದಯವಿಟ್ಟು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯಾಕೆ ಅಂದರೆ ಈ ಒಂದು ವಿಡಿಯೋದಲ್ಲಿ ನಾನು ಗುರು ಗೋಚಾರ ಫಲದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅಂದರೆ ಗುರುಗ್ರಹ ಒಂದು ರಾಶಿಗಿಂತ ಇನ್ನೊಂದು ರಾಶಿಗೆ ಒಂದು ವರ್ಷದ ನಂತರ ಸಂಚಾರ ಆಗುತ್ತೆ. ಅಂದರೆ ಒಂದೊಂದು ರಾಶಿಯಲ್ಲಿ ಒಂದೊಂದು ವರ್ಷ ಇರ್ತಾರೆ ಗುರುಗ್ರಹ. ಸೊ ಅಂತಹ ಗುರುಗ್ರಹ ಮೇ 14ನೇ ತಾರೀಕಿನ ತನಕ ವೃಷಭ ರಾಶಿಯಲ್ಲಿರುತ್ತೆ. ಮೇ 14ನೇ ತಾರೀಕಿನ ನಂತರ ಮಿಥುನ ರಾಶಿಗೆ ಹೋಗುತ್ತೆ. ಅಂದರೆ ಮಕರ ರಾಶಿಯವರಿಗೆ ಮೇ 14ನೇ ತಾರೀಕಿನ ತನಕ ಮಾತ್ರ ಗುರುಬಲ, ಆಮೇಲೆ ಗುರುಬಲ ಇಲ್ಲ, ಗುರುಬಲ ಮುಕ್ತಾಯ. ಬರೇ ಗುರುಬಲ ಮುಕ್ತಾಯ ಅಷ್ಟೇ ಅಲ್ಲ, ಷಷ್ಠ 6ನೇ ಮನೆಗೆ ಗುರು ಸಂಚಾರ ಆಗಲಿದೆ. ಸೊ ಆದ್ದರಿಂದ ಏನಾದರೂ ತುಂಬ ಅರ್ಜೆಂಟ್ ಇಂಪಾರ್ಟೆಂಟ್ ವಿಚಾರ ಇದ್ದರೆ ಮೇ 14ರೊಳಗೆ ಬೇಗ ಮುಗಿಸ್ಕೊಂಬಿಡಿ. ಮೇ 14 ದಾಟಬಿಡ್ತು ಅಂದರೆ ಗುರುಬಲನೇ ಮುಗಿದೋಗ್ಬಿಡುತ್ತೆ ನಿಮಗೆ, ಗೊತ್ತಾಯ್ತಲ್ವ? ಆದ್ದರಿಂದ ಸೊ ಗುರುಬಲ ಇದ್ದರೆ ಏನು ಗುರುಗಳೇ ಅಂತಂದರೆ, ಗುರುಬಲ ತುಂಬ ಇಂಪಾರ್ಟೆಂಟ್. ಶುಭ ಕಾರ್ಯಗಳಾಗಬೇಕು ಮನೆಯಲ್ಲಿ, ವಿವಾಹ, ದಾಂಪತ್ಯ, ಸಂತಾನ, ಗೃಹ ಪ್ರವೇಶ, ದುಡ್ಡು, ಪ್ರತಿಯೊಂದು ಗುರುಬಲಕ್ಕೆ ರಿಲೇಟೆಡ್ ಆಗಿರುತ್ತೆ. ಸೊ ಅಂತಹ ಗುರುಬಲವೇ ಮುಕ್ತಾಯ ಆಗೋಯ್ತು. ನೀವೇನಾದ್ರು ಬಂದು ಮೇ 16, 17ನೇ ತಾರೀಕು ನಂತರ ನೀವೇನಾದ್ರು ನನ್ನನ್ನೇ ಆಗಲಿ ಯಾವುದೇ ಜ್ಯೋತಿಷಿಗಳನ್ನಾಗಲಿ, ಇನ್ನು ಮದುವೆ ಆಗಿಲ್ಲ ನನಗೆ ಯಾವಾಗ ಮದುವೆ ಆಗುತ್ತೆ ಅಂತಲೋ, ಕೆಲಸ ಸಿಕ್ಕಲ್ಲ ನಂಗೆ ಕೆಲಸ ಯಾವಾಗ ಸಿಗುತ್ತೆ ಅಂತ ಎಲ್ಲ ಕೇಳಿದ್ರೆ, ಅಯ್ಯೋ ಇಷ್ಟು ದಿನ ಕಾಲ ಒಳ್ಳೆ ಗುರುಬಲ ಇತ್ತಲ್ಲ, ಏನು ಮಾಡ್ತಿದ್ದೆ ಅಂತ ಕೇಳ್ತಾರೆ, ಗೊತ್ತಾಯ್ತಲ್ವಾ? ಸೊ ಅದರಿಂದ ಗುರುಬಲವನ್ನು ವ್ಯರ್ಥ ಮಾಡ್ಕೊಳ್ಬಾರ್ದು. ಗುರು ಆರಾಧನೆ ಮಾಡ್ಕೊಂಡು ನಮಗೆ ಏನೇನು ಶುಭ ಸಿಗುತ್ತೆ ಅದೆಲ್ಲ ಪಡ್ಕೊಂಡ್ಬಿಡ್ಬೇಕು ಅನ್ನುವಂಥದ್ದು ಈ ವಿಡಿಯೋದ ಉದ್ದೇಶ. ಸೊ ನಿಮಗೆ ಗುರುಬಲ ಮುಕ್ತಾಯ ಆಗೋದು ಮೇ 14ನೇ ತಾರೀಕಿನ ನಂತರ. ಸೊ ಮೇ 14ರ ನಂತರ ಏನಾಗ್ಬಿಡುತ್ತೆ, ನಿಮಗೆ ತೃತೀಯಾಧಿಪತಿ ವ್ಯಯಾಧಿಪತಿಯಾದ ಗುರುಗ್ರಹ ಷಷ್ಠ 6ನೇ ಮನೆಗೆ ಬರ್ತಾನೆ. ಸೊ ಏನಾಗುತ್ತೆ ಅಂದರೆ ನಿಮ್ಮ ಹಾಗೂ ನಿಮ್ಮ ಸಹೋದರರ ನಡುವೆ ಅಥವಾ ಅಕ್ಕ ತಂಗಿ ಅಣ್ಣ ತಮ್ಮ ಹೇಳ್ತೀವಲ್ಲ, ಸೊ ಅವರ ನಡುವೆ, ನಿಮ್ಮ ಹಾಗೂ ಅವರ ನಡುವೆ ಜಗಳ ಮನಸ್ತಾಪಗಳು ಜಾಸ್ತಿ ಆಗಲಿದೆ. ನೀವು ಅವ್ರ ಜೊತೆಗೆ ಅಥವಾ ಅವರು ನಿಮ್ಮ ಜೊತೆಗೆ ತೀರಾ ಜಾಸ್ತಿ ಜಗಳ ಮಾಡ್ತಾರೆ ಅಂತ. ಅಯ್ಯೋ ನಾವು ಯಾವಾಗಲೂ ಕಿತ್ತಾಡ್ತೀವಿ ಒಂದಾಗ್ತೀವಿ ಬಿಡಿ ಗುರುಗಳೇ ಅಂತ ಅನ್ಬೋದು ನೀವು. ಆದರೆ ಈ ಬಾರಿ ಮೇ 14ರ ನಂತರ ಏನಾದರೂ ನೀವು ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಜಗಳ ಮಾಡಿದ್ರೆ ಅದು ಸ್ವಲ್ಪ ಸುದೀರ್ಘವಾಗಿ ದೊಡ್ಡ ಪ್ರಮಾಣದಲ್ಲಿ ಎಳೆದಾಡಲಿದೆ, ದೊಡ್ಡ ಹಾನಿಯನ್ನು ಉಂಟು ಮಾಡಲಿದೆ ಅಂತ ಕಂಡು ಬರ್ತಾ ಇದೆ. ಸೊ ದಯವಿಟ್ಟು ಆ ಕೆಟ್ಟ ಘಟನೆ ಆಗದಂತೆ ಎಚ್ಚರ ವಹಿಸಬೇಕು ನೀವು. ಅದು ನಿಮಗೆ ಬಿಟ್ಟ ವಿಚಾರ, ಗೊತ್ತಾಯ್ತಲ್ವಾ? ನೆಕ್ಸ್ಟ್, ವ್ಯಯಾಧಿಪತಿಯಾಗಿ ಷಷ್ಠದಲ್ಲಿ ಅಂತಂದರೆ ಬಹಳ ಪ್ರಮುಖವಾಗಿ ನಿಮ್ಮ ಆರೋಗ್ಯದ ಮೇಲೆ ಇದು ವ್ಯತಿರಿಕ್ತ ಪರಿಣಾಮ ಕೊಡ್ತದೆ. ಷಷ್ಠದ ಗುರು ನಿಮಗೆ ಆರೋಗ್ಯವನ್ನು ಹಾಳು ಮಾಡ್ತಾನೆ, ಗೊತ್ತಾಯ್ತಲ್ವಾ? ಸೊ ಅದರಲ್ಲೂ ಸಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆ ಇತ್ಯಾದಿಗಳು ಜಾಸ್ತಿ, ಅಜೀರ್ಣ, ಆಸಿಡಿಟಿ, ಎದೆ ಉರಿ ಬರ್ತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ನಿಮ್ಮ ಜಠರ ಜೀರ್ಣಕ್ರಿಯೆ ವಿರುದ್ಧವಾಗ್ತಕ್ಕಂಥದ್ದು, ಇದೆಲ್ಲ ಸ್ವಲ್ಪ ಜಾಸ್ತಿ, ಅಲ್ಸರ್ರು, ಇಂಥದ್ರ ಬಗ್ಗೆ ಗಮನ ಕೊಡಬೇಕು, ಗೊತ್ತಾಯ್ತಲ್ವಾ? ಅದರಲ್ಲಿ ನಿಮ್ಮ ಲಂಗ್ಸ್, ಶ್ವಾಸಕೋಶಗಳ ಬಗ್ಗೆಯೂ ಸಹ ನೀವು ಗಮನ ಕೊಡಬೇಕು. ಇನ್ನು ಸ್ತ್ರೀಯರು ನಿಮ್ಮ ಮಾಸಿಕ ಋತುಚಕ್ರದ ವಿಚಾರದಲ್ಲಿಯೂ ಸಹ ಗಮನ ಕೊಡಬೇಕು. ಗರ್ಭಕೋಶದ ಬಗ್ಗೆ ಗಮನ ಕೊಡಬೇಕಾದ ವಿಚಾರ ಆಗಿರುತ್ತೆ, ಗೊತ್ತಾಯ್ತಲ್ವಾ? ಸೊ ಇದೆಲ್ಲ ಆರೋಗ್ಯದ ಬಗ್ಗೆ ನೀವು ಗಮನ ಕೊಡಬೇಕಾದ್ದು. ಮಕರ ರಾಶಿಯವರು ಬಹಳ ಇಂಪಾರ್ಟೆಂಟ್ ಇದು ನಿಮಗೆ. ಗುರುಬಲ ಮುಗಿದೋಗೋದ್ರಿಂದ ಷಷ್ಠದಲ್ಲಿ ಹೋಗ್ತಾನೆ ಗುರು ಅಂತ. ಇನ್ನು ಹಣಕಾಸಿನ ವಿಚಾರ, ಅದರಲ್ಲೂ ಸಾಲ ಕೊಡುವ ವಿಚಾರ ಈಗ ಏನಾಗುತ್ತೆ, ವ್ಯಯಾಧಿಪತಿಯಾಗಿ ಷಷ್ಠಕ್ಕೆ ಗುರು ಹೋದ ಅಂದರೆ ತೆಗೆದುಕೊಂಡು ಸಾಲ ತೀರ್ಸಕ್ಕಾಗಲ್ಲ. ಇನ್ನೊಂದು ಕಡೆ ಏನಾಗ್ಬಿಡುತ್ತೆ, ನೀವು ಇನ್ನೊಬ್ರಿಗೆ ಏನಾದ್ರು ಸಾಲ ಕೊಟ್ಟಿದ್ರಿ ಅಂದರೆ ಅದು ಮರುಪಾವತಿ ಆಗಲ್ಲ, ನಿಮಗೆ ವಾಪಸ್ ಬರಲ್ಲ.
ಕೊಟ್ಟಿದ್ದು ಹೋಯ್ತು ಅಂತ. ಪರಹಸ್ತಂ ಗತಂ ಗತಂ ಅಂತ ಹೇಳ್ತಾರೆ, ಇನ್ನೊಬ್ರ ಕೈಗೆ ಹೋಯ್ತು ಮುಗೀತದೆ, ಆಸೆ ಬಿಟ್ಟುಬಿಡು ಅಂತ. ಆ ಥರ ಆಗುವ ಪರಿಸ್ಥಿತಿ ಇರ್ತದೆ. ಸೊ ದಯವಿಟ್ಟು ಈ ಅರ್ಜೆಂಟಾಗಿ ಗುರುಬಲ ಇದ್ದಾಗ, ಅಂದರೆ ಮೇ 14ರೊಳಗೆ ಕಂಡ್ರೆ ಸಾಲ ಕೊಟ್ಟು ಕೆಡಬೇಡಿ ಅಂತ, ಕೊಟ್ಟು ಕೆಟ್ಟೆ ಅನ್ನಂಗೆ ಆಗಬೇಡಿ ಅಂತ. ಬಹಳ ಗಮನ ಇಡಿ ಈ ವಿಚಾರದಲ್ಲಿ. ನಿಮಗೆ ಸಾಲ ತಗೊಂಡಿದ್ನೂ ತೀರ್ಸಕ್ಕಾಗಲ್ಲ, ಕೊಟ್ಟಿದ್ದು ವಾಪಸ್ ಬರಲ್ಲ. ಷಷ್ಠದ ಗುರುವಿನಿಂದಾಗಿ ಲಾಸ್ ಹೋಯ್ತು ಅಂತ ಅರ್ಥ. ಹಾಗೂ ಹೊಸದಾಗಿ ನೀವು ಸಾಲ ಮಾಡಿದ್ರೆ ಆ ಸಾಲ ಯಾವ ಉದ್ದೇಶದಿಂದ ಮಾಡಿರ್ತೀರೋ ಆ ಉದ್ದೇಶಕ್ಕೆ ಅದು ಕೆಲಸಕ್ಕೆ ಮಾಡಲ್ಲ, ಬೇರೆ ಏನೇನೋ ಕೆಲಸದಲ್ಲಿ ಅದು ವೇಸ್ಟ್ ಆಗ್ಬಿಡುತ್ತೆ. ಅದೆಲ್ಲ ಖಾಲಿ ಆಗ್ಬಿಡುತ್ತೆ, ವೇಸ್ಟ್ ಆಗ್ಬಿಡುತ್ತೆ, ಅದು ದುಡ್ಡು ವೇಸ್ಟ್ ಆಯಿತು ಅಂತ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿ ನೀವು ಗಮನಿಸಬೇಕಾದ ವಿಚಾರ. ಅರ್ಥ ಆಯ್ತಾ? ಸೊ ಈ 6ನೇ ಮನೆಯ ಗುರು ಅತ್ಯಂತ ವಿಚಿತ್ರ ಫಲಗಳನ್ನು ಕೊಡಲಿದ್ದಾನೆ. ಮದುವೆ ಸೆಟ್ ಆಗಲ್ಲ, ಸಂತಾನ ಪ್ರಯತ್ನ ಮಾಡೋದು ಹಿನ್ನಡೆ ಆಗ್ತಿರುತ್ತೆ, ಕೋರ್ಟು ಕಚೇರಿಯಲ್ಲಿ ಹಿನ್ನಡೆ, ಅಥವಾ ಆರೋಗ್ಯದಲ್ಲಿ ಹಿನ್ನಡೆ, ಎಲ್ಲ ಕಡೆ ಹಿನ್ನಡೆ ಅಂತ. ಹಾಗೂ ಎಲ್ಲರೂ ನಿಮ್ಮ ಶತ್ರುಗಳಾಗ್ಲಿಕ್ಕೆ ಶುರು ಮಾಡ್ತಾರೆ. ಸುಖ ಸುಮ್ಮನೆ ಮಾತ್ರ ಜಗಳ ಮಾಡೋದು, ಸುಖ ಸುಮ್ಮನೆ ನಿಮ್ಮ ಮೇಲೆ ಆಪಾದನೆ ಹಾಕೋದು, ಸುಖ ಸುಮ್ಮನೆ ಒಂದಿಷ್ಟು ಕಳ್ಕೊಳ್ಳೋ ಅಂಥದ್ದು. ಭಾಳ ಇಂಪಾರ್ಟೆಂಟು ಸರ್, ಕಳ್ಕೊಂಬಿಟ್ಟೆ, ಇಂಪಾರ್ಟೆಂಟ್ ಚೆಕ್ ಬುಕ್ಕು, ಇಂಪಾರ್ಟೆಂಟ್ ನೋಟಿಸು, ಇಂಪಾರ್ಟೆಂಟ್ ಫೈಲು, ಇಂಪಾರ್ಟೆಂಟ್ ಐಟಮು ಕಳೆದೋಯ್ತು ಅದು ಅಂತ. ಬೇಜವಾಬ್ದಾರಿತನ ನಿಮಗೆ ತುಂಬ ಕಾಸ್ಟ್ಲಿ ಆಗ್ಬಿಡುತ್ತೆ ಅದು ನಿಮಗೆ. ಸೊ ಅದರಿಂದ ಗುರು ಆರಾಧನೆ ಈಗ ಗುರುಬಲ ಇದ್ದಾಗಿಂದಲೇ ಶುರು ಮಾಡ್ಕೊಂಡ್ಬಿಡ್ಬೇಕು. ಮುಂದೆ ಗುರುಬಲ ಮುಗಿದ ನಂತರ, ಅಂದರೆ ಮೇ 14ನೇ ತಾರೀಕು ನಂತರ ನಿಮಗೆ ಏನೂ ಸಮಸ್ಯೆ ಆಗಬಾರ್ದು ಅಂತ. ಸೊ ಈಗಲಿಂದನೇ ಗುರು ಆರಾಧನೆ ಶುರು ಮಾಡ್ಕೊಂಬಿಡಿ. ಆ ವಿಶೇಷ ಗುರುವಿನ ಆರಾಧನೆ ಏನಪ್ಪ ಅಂತಂದ್ರೆ, ಗುರುಗ್ರಹದ ಆರಾಧನೆಯನ್ನ ಮಾಡುವ ವಿಧಾನಗಳು ಹಲವಾರು ರೀತಿಯಲ್ಲಿದೆ. ನಿಮಗೆ ಪರಿಹಾರವನ್ನ ಅತ್ಯಂತ ಸುಲಭ ಪರಿಹಾರಗಳನ್ನು ಸಹ ಹೇಳ್ತೇನೆ, ವಿಶೇಷ ಪರಿಹಾರಗಳನ್ನು ಸಹ ಹೇಳ್ತೇನೆ. ನೋಡಿ, ವಾರಕ್ಕೆ ಒಂದು ದಿವಸ ಗುರುವಾರ ಒಂದು ಹೊತ್ತು ನಿಮಗೆ ಈ BP ಶುಗರು ಮತ್ತೊಂದು ಇನ್ನೊಂದು ಯಾವುದೇ ಆರೋಗ್ಯ ಬಾಧೆ ಇಲ್ಲ ಅಂತ ಆದ್ರೆ, ವಾರಕ್ಕೆ ಒಂದು ಗುರುವಾರ, ವಾರದಲ್ಲಿ ಒಂದ್ಸಲ ಒಂದು ಗುರುವಾರ ಒಂದು ಹೊತ್ತು ಮಾತ್ರ ಉಪವಾಸ ಮಾಡತಕ್ಕಂಥದ್ದು ಬಹಳ ಉತ್ತಮ ಇವತ್ತಲ್ವಾ, ಗುರುವಿಗೆ ಅನುಕೂಲಕ್ಕೋಸ್ಕರವಾಗಿ. ಹಾಗೂ ಹಾಲು ಹಣ್ಣು ಇಂತಹದ್ದೇ ಸೇವನೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಆಮೇಲೆ ಇಡೀ ಗುರುವಾರ ಯಾವುದೇ ನಾನ್ ವೆಜ್ಜು, ಈರುಳ್ಳಿ ಬೆಳ್ಳುಳ್ಳಿ ತಮೋಗುಣ ಪ್ರಧಾನ ಆಹಾರ ತಿನ್ನಬಾರ್ದು, ಬಿಟ್ಟುಬಿಡ್ಬೇಕು. ಆಯ್ತಾ? ಒಂದು ಹೊತ್ತು ಉಪವಾಸ ಮಾಡುವಂಥದ್ದು ತುಂಬ ಒಳ್ಳೆಯದು. ಆಯ್ತಾ? ನೆಕ್ಸ್ಟ್, ಪ್ರತಿದಿನ ಬೆಳಗ್ಗೆ ಎದ್ದು ಗುರುಗ್ರಹದ ಅಷ್ಟೋತ್ರವನ್ನ ಪಠನೆ ಮಾಡ್ತಕ್ಕಂಥದ್ದು, ದಕ್ಷಿಣಾಮೂರ್ತಿ ಸ್ತೋತ್ರಗಳನ್ನ ಪಠನೆ ಮಾಡ್ತಕ್ಕಂಥದ್ದು, ಗುರು ದತ್ತಾತ್ರೇಯರ ವಜ್ರಕವಚ ಸ್ತೋತ್ರವನ್ನ ಪಠನೆ ಮಾಡ್ತಕ್ಕಂಥದ್ದು, ಇದು ಅತ್ಯುತ್ತಮವಾದಂತಹ ಪರಿಹಾರ ಆಗುತ್ತೆ. ಇನ್ನು 7 ಗುರುವಾರಗಳು, ವಾರಕ್ಕೊಂದ್ಸಲ 7 ಗುರುವಾರ, ಅಥವಾ ತಿಂಗಳಿಗೊಂದು ಗುರುವಾರ 7 ತಿಂಗಳುಗಳ ತನಕ ಆದ್ರೂ ಪರವಾಗಿಲ್ಲ, ಹೆಂಗ್ ಬೇಕಾದ್ರೂ ಡಿವೈಡ್ ಮಾಡ್ಕೊಳ್ಳಿ ನಿಮ್ಮ ಅನುಕೂಲಕ್ಕೆ. ಅರಿಶಿಣ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳು 1.25 kg ಕಡಲೆಕಾಳು ಅರಿಶಿಣ ಬಣ್ಣದ ವಸ್ತ್ರದಲ್ಲಿ ಹಾಕಿ ಗಂಟು ಕಟ್ಟಿ ಅದನ್ನ ಮನೆ ಹತ್ತಿರದಲ್ಲಿರುವಂತಹ ಯಾವುದಾದ್ರೂ ದೇವಸ್ಥಾನದಲ್ಲಿರುವ ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ರೆ, ಪೂರ್ವಾಭಿಮುಖವಾಗಿ ಸೂರ್ಯ ಇದ್ರೆ, ಸೂರ್ಯನ ಎಡಭಾಗದಲ್ಲಿ ಮಧ್ಯದಲ್ಲಿರ್ತಕ್ಕಂಥದ್ದು ಗುರುಗ್ರಹನ ಆಗಿರ್ತಾನೆ. ಗುರುವಿನ ಮುಂದೆ ಇಟ್ಟು ಒಂದು ಅಷ್ಟೋತ್ರ ಪೂಜೆಗಳನ್ನು ಮಾಡಿಸಿ ಅದನ್ನ ಆ ಪೂಜೆ ಮಾಡಿದ ಅರ್ಚಕರಿಗೆ ಆ ಗಂಟನ್ನು ದಾನ ಮಾಡಿ ನಮಸ್ಕಾರ ಮಾಡ್ಕೊಂಡು ಬರ್ತಕ್ಕಂಥದ್ದು ಅತ್ಯುತ್ತಮ. ಗೊತ್ತಾಯ್ತಲ್ವಾ? ನೆಕ್ಸ್ಟ್, ಈಗ ಹೇಗಿದ್ರು ಏಪ್ರಿಲ್ ಮೇ ಎಲ್ಲ ರಜೆ ಇದೆ. ದಯವಿಟ್ಟು ನಾನು ನಿಮಗೆ ಕೊಡುವ ಸಲಹೆ ಏನಪ್ಪ ಅಂತಂದರೆ, ಒಮ್ಮೆ ಗುರು ಸನ್ನಿಧಾನಗಳಿಗೆ ಹೋಗಿ ಬನ್ನಿ. ಅಂದರೆ ನೀವು ಗಾಣಗಾಪುರಕ್ಕೆ ಹೋಗಿ ಬರಬಹುದು, ಅಥವಾ ಮಂತ್ರಾಲಯಕ್ಕೆ ಹೋಗಿ ಬರಬಹುದು, ಅಥವಾ ಏನು ನಮ್ಮ ಶ್ರೀಧರ ಸ್ವಾಮಿಗಳ ಒಂದು ಸಾಗರದಲ್ಲಿ ಶ್ರೀಧರ ಸ್ವಾಮಿಗಳ ಆಶ್ರಮ ಇದೆ, ವರದಹಳ್ಳಿ, ಅಲ್ಲಿಗೆ ಹೋಗಿ ಬರಬಹುದು. ಅಥವಾ ನೀವು ಯಾವ ಜನಾಂಗಕ್ಕೆ ನೀವು ಸೇರ್ಕೊಂಡಿರ್ತೀರೋ ನಿಮ್ಮ ಜನಾಂಗದ ಗುರುಮಠ ಇರುತ್ತೆ. ನಮ್ಮ ಮಠ ಇದು ಅಂತ, ಸೊ ನಮ್ಮ ಗುರುಗಳು ಅಂತ ಇರ್ತಾರೆ. ಸೊ ನಿಮ್ಮ ಜನಾಂಗದ ನಿಮ್ಮ ಗುರು ಮಠಕ್ಕೆ ಹೋಗಿ ಭೇಟಿ ಕೊಟ್ಟು ಆ ಗುರುಗಳಿಗೊಂದು ಪಾದ ಪೂಜೆಯನ್ನು ಮಾಡಿ, ಅವರಿಗೆ ಏನಾದರೂ ಒಂದು ಸಮರ್ಪಣೆಯನ್ನು ಮಾಡಿಕೊಂಡು ಅವರಿಗೆ ನಮಸ್ಕಾರ ಮಾಡಿ ಅವ್ರ ಕೈಲಿ ಆಶೀರ್ವಾದ ಮಂತ್ರಾಕ್ಷತೆಗಳನ್ನು ಪಡ್ಕೊಂಡು ಬರುವಂಥದ್ದು ಕೂಡ ಅತ್ಯುತ್ತಮವಾದಂತಹ ಪರಿಹಾರಗಳಲ್ಲೇ ಒಂದಾಗಿರುತ್ತೆ. ಯಾಕೆಂದ್ರೆ ಗುರುವಿನ ಅನುಗ್ರಹ ಸಿಗಬೇಕು ನಿಮಗೆ ಅಂತ. ಆಯ್ತಲ್ವಾ? ನೆಕ್ಸ್ಟ್, ಇನ್ನೂ ಒಂದು ಸ್ವಲ್ಪ ಪವರ್ಫುಲ್ ಆಗಿರತಕ್ಕಂತಹ ಸನ್ನಿಧಾನ ಒಂದಿದೆ ನಿಮಗೆ. ತಮಿಳುನಾಡಲ್ಲಿ ನವಗ್ರಹಗಳ ಪ್ರತಿಯೊಂದು ಗ್ರಹಕ್ಕೂ ಒಂದೊಂದು ಸನ್ನಿಧಾನ ಇದೆ. ಅದರಲ್ಲಿ ಈಶ್ವರ ಪ್ರಧಾನವಾದ ದೇವರು, ಹಾಗೂ ಮಿಕ್ಕಂತೆ ಅಲ್ಲಿ ಈಶ್ವರನ ಸ್ವರೂಪದಲ್ಲಿ ಒಂದು ಗ್ರಹ ಇರ್ತದೆ. ಆಯ್ತಲ್ವಾ? ಅಂತಹ ಸನ್ನಿಧಾನಗಳಲ್ಲಿ ಆಪತ್ಸಹಾಯೇಶ್ವರ ಸ್ವಾಮಿ, ಅದರಲ್ಲಿ ಗುರುಸ್ಥಳಂ ಅಂತ ಕರೀತಾರೆ.
ಒಮ್ಮೆ ಹೋಗಿ ದರ್ಶನ ಮಾಡಿಕೊಂಡು ಬಂದರೆ ತುಂಬ ಅನುಕೂಲ ನಿಮಗೆ, ಗುರುವಿನ ಅನುಗ್ರಹ. ನಾನು ವಿಶೇಷವಾಗಿ ನಿಮಗೋಸ್ಕರ ಒಂದು ಅದ್ಭುತವಾದಂತಹ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಉದ್ದೇಶ ನೋಡಿ, ಗುರು ಸಂಚಾರ ಆಗುವಂಥದ್ದು ಮೇ 14ನೇ ತಾರೀಕು ಅಂದರೆ ನಿಮಗೊಂದು 15 ದಿನಗಳ ಹಿಂದೆ ನಿಮಗೋಸ್ಕರ ವಿಶೇಷವಾಗಿ ಪರ್ವ ದಿನದಂದು ಹೋಮ ಮಾಡಿ ಆ ಪ್ರಸಾದವನ್ನು ನಿಮಗೆ ಕಳಿಸ್ಕೊಡೋಕ್ಕೊಂದು ವಾರ ಆದರೂ ಕೂಡ ನಿಮಗೆ ಒಟ್ಟು 14ನೇ ತಾರೀಕಿನ ಒಳಗೆ ನಿಮಗೆ ಹೆಸರಲ್ಲಿ ಹೋಮನೂ ಆಯಿತು, ನಿಮ್ಮ ಕೈಯಲ್ಲಿ ಪ್ರಸಾದವೂ ಬಂದು ಸಿಕ್ತು ಅನ್ನುವ ರೀತಿಯಲ್ಲಾಗಲಿ ಅನ್ನುವ ಉದ್ದೇಶದಿಂದ ನಾವು ಏಪ್ರಿಲ್ 27ನೇ ತಾರೀಕು ಭಾನುವಾರ ಅಮಾವಾಸ್ಯೆ ಪರ್ವ ದಿನದಂದೇ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಒಂದು ವಿಶೇಷವಾದ ಒರಿಜಿನಲ್ ಯೆಲ್ಲೋ ಸಫೈರ್ ಕನಕ ಪುಷ್ಯರಾಗ, ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಅದಾಯ್ತಲ್ವಾ? ಸೊ ಯಾವುದೇ ರೀತಿ ಅನುಮಾನವೇ ಬೇಡ, ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಹಾಗೂ ಈ ಕನಕ ಪುಷ್ಯರಾಗ ರತ್ನವನ್ನ ಇನ್ನೂ ಎನರ್ಜೈಸ್ ಮಾಡಲಿಕ್ಕೆ ಮಣಿಕರ್ಣಿಕಾ ಹೋಮ ಅಂತ ಒಂದು ವಿಶೇಷವಾದ ಮಣಿಗಳನ್ನು ಸಹ ಶಕ್ತಿ ತುಂಬುವಂತಹ ಅದ್ಭುತವಾದಂತಹ ಒಂದು ಹೋಮ ಅದು, ಆಯ್ತಲ್ವಾ? ಸೊ ಸಹಸ್ರ ಗುರು ಶಾಂತಿ ಹೋಮ, ಮಣಿಕರ್ಣಿಕಾ ಮಂತ್ರ ಹೋಮವನ್ನು ಅವತ್ತಿನ ದಿವಸವೇ ಮಾಡ್ತಾ ಇದ್ದೇವೆ. ಜೊತೆಗೆ ರುದ್ರನ ಆರಾಧನೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ನವಗ್ರಹಗಳಲ್ಲಿ ನೋಡಿ, ಗುರುಸ್ಥಳಮಲ್ಲೂ ಪ್ರಧಾನ ಇರೋದು ಆಪತ್ಸಹಾಯೇಶ್ವರ ಸ್ವಾಮಿ. ಸೊ ಆ ರುದ್ರನಿಗೂ ಒಂದು ಹೋಮ, ರುದ್ರ ಹೋಮವನ್ನು ಮಾಡ್ತಾ ಇದ್ದೇವೆ, ಗೊತ್ತಾಯ್ತಲ್ವಾ? ಆಮೇಲೆ ಸ್ವಯಂವರ ಪಾರ್ವತಿ ಹೋಮ. ಯಾಕಂದ್ರೆ ಗುರುಬಲ ಅಂದ ತಕ್ಷಣ ನೀವು ವಿವಾಹದ ವಿಚಾರಗಳು ನಾನು ಹೇಳಿದ್ದೇನೆ, ವಿಡಿಯೋದ ಸ್ಟಾರ್ಟಿಂಗಲ್ಲಿ ಹೇಳಿದ್ದೇನೆ, ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಗುರುಬಲ ಬೇಕು ಅಂತ. ಸೊ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ, ಸಹಸ್ರ ಗುರು ಶಾಂತಿ ಜೊತೆಗೆ ಶನಿ ಶಾಂತಿ ಹೋಮ, ಜೊತೆಗೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲದರಲ್ಲೂ ವಿಶೇಷವಾಗಿ ಈ ಒಂದು ಒರಿಜಿನಲ್ ಕನಕ ಪುಷ್ಯರಾಗ ರತ್ನ ಎನರ್ಜೈಸ್ ಆಗಿರುತ್ತೆ. ಈ ಒಂದು ರತ್ನವನ್ನ ನಾನು ಸ್ವತಃ ತಮಿಳುನಾಡಿನಲ್ಲಿರುವಂತಹ ಗುರುಸ್ಥಳಂ ಆಪತ್ಸಹಾಯೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ನಾನೇ ಖುದ್ದು ಹೋಗಿ ಭೇಟಿ ಕೊಟ್ಟು ಅಲ್ಲಿ ಸ್ವಾಮಿಗೆ ದರ್ಶನವನ್ನು ಮಾಡಿ ಈ ಎಲ್ಲೋ ಸಫೈರ್ ರತ್ನಗಳನ್ನು, ಕನಕಪುಷ್ಯರಾಗ ರತ್ನಗಳನ್ನು ಒಂದು ಬಾಕ್ಸಲ್ಲಿ ಹಾಕಿ ಅದನ್ನು ಅಲ್ಲಿಯ ಗುರು ಸನ್ನಿಧಾನದಲ್ಲೇ ಕೊಟ್ಟು ಆ ಮೂಲ ಸ್ವಾಮಿಯ ವಿಗ್ರಹದ ಹತ್ರ ಅದನ್ನು ಇಟ್ಟಿಸಿ ಎನರ್ಜೈಸ್ ಮಾಡಿಸಿ ಪೂಜೆ ಮಾಡಿಸಿ ಅಲ್ಲಿಂದ ಪ್ರಸಾದ ಸ್ವರೂಪವಾಗಿ ಅದನ್ನೆಲ್ಲ ತೆಗೆದುಕೊಂಡು ಮತ್ತೆ ಪುನಃ ಮರಳಿ ಬಂದಿದ್ದೇನೆ. ಅದನ್ನೇ ನಾವು ಮತ್ತೆ ಪುನಃ ಸಹಸ್ರ ಗುರು ಶಾಂತಿ ಹೋಮದಲ್ಲಿ ಇಟ್ಟು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಆಪತ್ಸಹಾಯೇಶ್ವರ ಸ್ವಾಮಿ ಸಮುದ್ರ ಮಂಥನ ಕಾಲದಲ್ಲಿ ಬಂದ ಹಾಲಾಹಲ ವಿಷ, ಆ ವಿಷವನ್ನ ಕುಡಿದು ತನ್ನ ಗಂಟ್ಲಲ್ಲಿ ಇಟ್ಟುಕೊಂಡು ಇಡೀ ಪ್ರಪಂಚವನ್ನ ಆಪತ್ತಿನಿಂದ ಕಾಪಾಡಿದ್ದಾನೆ. ನೀವು ಆ ಗುರುಸ್ಥಳಂ ಆಪತ್ಸಹಾಯೇಶ್ವರ ಸನ್ನಿಧಾನಕ್ಕೆ ಹೋದ್ರೆ ನೀವು ಎಷ್ಟು ದೊಡ್ಡ ಎಕರೆಗಟ್ಟಲೆ ಜಾಗದಲ್ಲಿ ಆ ದೇವಸ್ಥಾನ ಇದ್ರೂ ಸಹ ಆ ದೇವಸ್ಥಾನದ ಎಲ್ಲ 3 ಭಾಗಗಳಲ್ಲೂ ಸಹ ನಿಮಗೆ ನೀರಿದೆ. ಮಧ್ಯದಲ್ಲಿ ದೇವಸ್ಥಾನಕ್ಕೆ ಹೋಗುವಷ್ಟು ಜಾಗ ಮಾತ್ರ ನಿಮಗೆ ಭೂಮಿ ಇದೆ. ಸೊ ಸುತ್ತಲೂ ಜಲದ ಮಧ್ಯದಲ್ಲಿ ಆ ಆಪತ್ಸಹಾಯೇಶ್ವರ ಸ್ವಾಮಿ ಆ ಉರಿ ಎಂತ ಹೇಳ್ತೀವಿ, ಆ ವಿಷದ ಉರಿ ಇರ್ತಂತಲ್ಲ, ಅದರಿಂದಾಗಿ ಸ್ವಾಮಿ ತನ್ನ ಯಾವ ರೀತಿಯ ಸ್ವರೂಪದಲ್ಲಿದ್ನೋ ಆ ಸ್ವರೂಪವನ್ನು ಬಿಟ್ಟು ಹೊರಬಂದು ದಕ್ಷಿಣಾಮೂರ್ತಿ ಗುರುಸ್ವರೂಪದಲ್ಲಿ ಸನ್ನಿಧಾನ ಇರುವಂತಹ ಜಾಗವೂ ಸಹ ಅದಾಗಿದೆ. ಸೊ ಅದರಿಂದ ನಿಮಗೆ ಈಶ್ವರ ಗುರುವಿನ ಸ್ವರೂಪದಲ್ಲೂ ದಕ್ಷಿಣಾಮೂರ್ತಿ ಸ್ವರೂಪದಲ್ಲೂ ಜ್ಞಾನ ಸ್ವರೂಪದಲ್ಲೂ ಅಲ್ಲಿದ್ದಾನೆ, ಜೊತೆಗೆ ಲಿಂಗ ಸ್ವರೂಪದಲ್ಲೂ ಇರ್ತಾನೆ, ಹಾಗೂ ಅಮ್ಮನವರ ಸಾನ್ನಿಧ್ಯವೂ ಸಹ ಅಲ್ಲಿದೆ. ಅದ್ಭುತವಾದಂತಹ ಒಂದು ಸನ್ನಿಧಾನ ಅದು. ಈ ಗುರು ಸಂಚಾರ 1 ವರ್ಷಕ್ಕೊಮ್ಮೆ ಏನಾಗ್ತದೆ, ಆ ಸಂದರ್ಭದಲ್ಲಿ ಕೆಲ ಲಕ್ಷಗಳು ಅಂದ್ರೆ ಸುಮಾರು 8 ಲಕ್ಷ 10 ಲಕ್ಷ ಜನ ಬರ್ತಾರಂತಲ್ಲಿ. ರಥೋತ್ಸವ ಆ ಒಂದು ಸಮಯದಲ್ಲೇ ಬಹಳ ವಿಶೇಷವಾದ ದೇವತಾರಾಧನೆಗಳಾಗತ್ತಲ್ಲಿ. ವರ್ಷಕ್ಕೊಮ್ಮೆ ಗುರು ಸಂಚಾರ ಆಗೋ ಸಮಯದಲ್ಲಿ ಗುರುಸ್ಥಳಂನಲ್ಲಿ ಲಕ್ಷಾಂತರ ಜನ ಬರ್ತಾರೆ, 10 ಲಕ್ಷ ಜನ ಬರ್ತಾರೆ ಅಂತ ಅಲ್ಲಿಯ ಪ್ರಧಾನ ಅರ್ಚಕರ ನನ್ನ ಹತ್ರ ಹೇಳಿದ್ರು, ನಾನು ಈಗ ಹೋಗಿ ಮಾತಾಡಿಸಿದಾಗ ಹೇಳಿದ್ರಾಗಿ. ಸೊ ಅದರಿಂದ ಅಂತಹ ಒಂದು ಸನ್ನಿಧಾನದಲ್ಲಿ ಗುರು ಸ್ಥಳಂ ಅಂತ ಕರೆಸಿಕೊಳ್ಳುವ ಆ ಸನ್ನಿಧಾನದಲ್ಲಿ ನಮ್ಮ ಎಲ್ಲೋ ಸಫೈರ್ ರತ್ನಗಳನ್ನ ಅಲ್ಲಿಡಿಸಿ ಎನರ್ಜೈಸ್ ಮಾಡಿಸಿ ಅಲ್ಲಿಂದ ನಾನು ತೆಗೆದುಕೊಂಡು ಬಂದಿದ್ದೇನೆ. ಹಾಗೂ ಅದನ್ನೇ ನಮ್ಮ ಯಾಗಶಾಲೆಯಲ್ಲಿ ನಾವು 27ನೇ ತಾರೀಕು ಭಾನುವಾರ ಅಮಾವಾಸ್ಯೆ ಪರ್ವಕಾಲದಲ್ಲಿ ಸಹಸ್ರ ಗುರು ಶಾಂತಿ ಹೋಮ, ಮಣಿಕರ್ಣಿಕಾ ಹೋಮದಲ್ಲಿಟ್ಟು ಆ 2 ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ನಾವು ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ, ಅದರ ಜೊತೆಯಲ್ಲಿ ಈ ಒಂದು ಅಭಿಮಂತ್ರಿತ
ಕನಕಪುಷ್ಯ ರಾಗರತ್ನವನ್ನು ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಇಂತಹ ಒಂದು ಅದ್ಭುತವಾದಂತಹ ಒಂದು ರತ್ನಗಳನ್ನು ಅಲ್ಲಿಂದ ಎನರ್ಜೈಸ್ ಮಾಡ್ಕೊಂಡಿರ್ತ ಪ್ರತಿಯೊಬ್ಬರು ಸಹ ಇಟ್ಕೊಳ್ಬೇಕು. ನಾನು ಈ ಹಿಂದೆ ನೀವು ಕಳೆದೋಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಉಂಗುರ ಥರ ಮಾಡಿಸ್ಕೊಟ್ಟಿದ್ದೆ. ಈ ಬಾರಿ ಒರಿಜಿನಲ್ ಆ ರತ್ನವನ್ನು ಹಾಗೆ ನಿಮಗೆ ಬಾಕ್ಸಲ್ಲಿ ಹಾಕಿ ಕೊಡ್ತಾ ಇದ್ದೇನೆ. ನೀವು ಡಾಲರ್ ಮಾಡಿಸ್ಕೊಳ್ಬಹುದು, ಅಥವಾ ನೀವೇ ಉಂಗುರ ಮಾಡಿಸ್ಕೊಳ್ಬಹುದು, ಅಥವಾ ನೀವು ಹಾಗೆ ದೇವ್ರ ಮನೆಯಲ್ಲೋ ಪಾಕೆಟಲ್ಲೋ ಇದನ್ನ ಹಾಗೆ ಇಟ್ಕೊಳ್ಬಹುದು. ಇದು ನಿಮಗೆ ಅದ್ಭುತವಾದಂತಹ ಗುರುವಿನ ಅನುಗ್ರಹವನ್ನು ಕೊಡುವ ಒರಿಜಿನಲ್ ಎಲ್ಲೋ ಸಫೈರ್ ಕನಕಪುಷ್ಯ ರಾಗ, ಒರಿಜಿನಲ್ ಕನಕಪುಷ್ಯ ರಾಗ. ನೀವು ಯಾರು ಬೇಕಾದರೂ ನಿಮಗೆ ಸಿಕ್ಕಿದ ನಂತರ ನೀವು ಲ್ಯಾಬ್ ಸರ್ಟಿಫಿಕೇಶನ್ ನೀವೇ ಮಾಡಿಸ್ಕೊಳ್ಬಹುದು. ಇದು ನಿಮಗೆ ಒರಿಜಿನಲ್ ಲ್ಯಾಬ್ ಸರ್ಟಿಫೈ ಮಾಡುವಂತಹ ISI ಮಾರ್ಕ್ ಇರ್ತಕ್ಕಂಥವ್ರ ಹತ್ರ ನೀವು ಹೋಗಿ ಕೊಟ್ಟರೆ ಅವರು ಸರ್ಟಿಫಿಕೇಶನ್ ಮಾಡಿ ಕೊಡ್ತಾರೆ. ಇವತ್ತೆಲ್ಲ ಸಾಮಾನ್ಯವಾಗಿ, ಯಾಕೆಂದರೆ ಕೆಲವರಿಗೆ ಇದಿರುತ್ತೆ. ಅದರಿಂದ ಇದನ್ನು ಕೊಡಲೇಬೇಕು ಅನ್ನುವ ಹಠಕ್ಕೆ ಬಿದ್ದು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಬಹಳ ಕಷ್ಟಪಟ್ಟು ಕೊಡ್ತಾ ಇದ್ದೇನೆ. ಇಷ್ಟು ಹೋಮಗಳನ್ನು ಮಾಡಿ ಒರಿಜಿನಲ್ ಬ್ಲೂ ಸಫೈರನ್ನು ನಾವು ಸಂಕಲ್ಪ ಸೇವೆಗೆ ತೆಗೆದುಕೊಳ್ಳುವ ಹಣದಲ್ಲಿ ಕೊಡೋದು ಬಹಳ ಕಷ್ಟ. ಆದರೂ ಸಹ ನಿಮಗೆ ಕೊಡಲೇಬೇಕು ಅನ್ನೋ ಉದ್ದೇಶದಿಂದ ನಾನೊಂದು ಬಹಳ ಶ್ರಮ ವಹಿಸಿ ಇದನ್ನು ನಿಮಗೆ ಕೊಡ್ತಾ ಇದ್ದೇನೆ. ಸೊ ದಯವಿಟ್ಟು ಹೇಳ್ತೇನೆ, ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲಿರೋ ನಂಬರಿಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಇದು ಲಿಮಿಟೆಡ್ ಸ್ಟಾಕ್, ಒಂದು ಲಿಮಿಟೆಡ್ ಸ್ಟಾಕ್ ನಾವು ತಂದಿಟ್ಕೊಂಡಿದ್ದೇವೆ. ಇದಿಷ್ಟನ್ನು ನಾನು ನಿಮಗೆ ತಲುಪಿಸಬಹುದು. ಇದು ಖಾಲಿ ಆಗೋಯ್ತು ಅಂದರೆ ಮತ್ತೆ ಪುನಃ ನಾವು ಕಡಿಮೆ ತಗೊಳಕ್ಕಾಗಲ್ಲ, ಹಾಗೂ ನಮ್ಮ ಹತ್ರ ಇರೋದು ಇಲ್ಲ. ಸೊ ಅದರಿಂದ ದಯವಿಟ್ಟು ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ, ಹಾಗೂ ಎಲ್ಲ ಪ್ರಸಾದಗಳು ಸ್ಪೀಡ್ ಪೋಸ್ಟಲ್ಲಿ ನಾವು ನಿಮಗೆ ಕಳಿಸ್ಕೊಟ್ಬಿಡ್ತೇವೆ. 27ನೇ ತಾರೀಕು ಭಾನುವಾರ ಹೋಮ ಆಗುತ್ತೆ ಅಂದರೆ 28ನೇ ತಾರೀಕಿನ ನಂತರ ನಾವು ನಿಮಗೆ ಒಂದೊಂದೇ ಪ್ರಸಾದವನ್ನೆಲ್ಲರಿಗೂ ಸಹ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಈ ವಿಚಾರ ತಿಳಿಸೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಕಡ್ಡಾಯವಾಗಿ ಶೇರ್ ಮಾಡಿ. ಈ ವಿಡಿಯೋನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.